ಅಂದ್ರೆ ಸರ್ ಈಗ ಸಿದ್ದು ಮುಂದಿನ ನಡೆ ಮೇಲೆ ಸರ್ಕಾರದ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ಕಡೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೋ ಬಿಡ್ತಾರೋ ಅಥವಾ ಸಪೋರ್ಟ್ ಮಾಡ್ತಾರೋ ಮುರಿತಾರೋ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತಲ್ವಾ ಇಲ್ಲಿ ಸರ್ ಮುಂದಿನ ನಡೆ ಏನ್ ಮಾಡಬಹುದು ಸಿದ್ದರಾಮಯ್ಯ ಅವರು ಅದಕ್ಕೆ ಹೈಕಮಾಂಡ್ ಏನ್ ಪ್ಲಾನ್ ಮಾಡ್ಬಿಟ್ಟಿದೆ ಮಾಸ್ಟರ್ ಪ್ಲಾನ್ ಮಾಡಿದೆ ಡಿ ಕೆ ಶಿವಕುಮಾರ್ ಒಂದಿನ ದೆಹಲಿಯಲ್ಲಿ ಉಳಿದಿದ್ದ ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಮೊನ್ನೆ ಬಂದ್ರು ಡಿ ಕೆ ಶಿವಕುಮಾರ್ ನಿನ್ನೆ ಬಂದ್ರು ಯಾಕೆ ಒಂದಿನ ಯಾಕೆ ಉಳಿದ್ರು ಸಿದ್ದರಾಮಯ್ಯನವ್ರನ್ನ ಏನಾದ್ರು ಮಾಡಿ ದೆಹಲಿಗೆ ಕಳಿಸ್ಬಿಡೋಣ ಬೆಂಗಳೂರಲ್ಲಿ ಇಟ್ಕೊಳ್ಳೋದೇ ಬೇಡ ಅವ್ರು ಇಟ್ಕೊಂಡ್ರೆ ನಮ್ಗೆ ಸಮಸ್ಯೆಗಳು ಜಾಸ್ತಿ ಅವ್ರು ಸ್ವಲ್ಪ ದೂರ ಇರ್ಲಿ ಅಂತ ಹೇಳಿ ರಾಜ್ಯಸಭೆಗೆ ಏನಾದ್ರೂ ಮಾಡಿ ಗೋಗರ್ದು ರಾಜ್ಯಸಭೆಗೆ ಕರ್ಸ್ಕೊಂಬಿಡಿ ಅವ್ರನ್ನ ರಾಜ್ಯಸಭೆಯಲ್ಲಿ ಇರ್ಲಿ ಆರಾಮಾಗಿ ಓಕೆ ಹಾಗಾಗಿ ಸಿದ್ದರಾಮಯ್ಯನವ್ರು ಇಲ್ಲಿ ಇರೋದು ಬೇಡ ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡಿರೋದು ಕಾಂಗ್ರೆಸ್ ಹೈಕಮಾಂಡ್ ಅದೇ ಕಾರಣಕ್ಕೆ ಸುರ್ಜೇವಾಲಾ ಅವರು ಕೂಡ ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿ ನೀವು ರಾಜ್ಯಸಭೆಗೆ ಬನ್ನಿ ಅಂತ ಮನವೊಲಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಸದ್ಯದ ರಾಜಕೀಯ ಬೆಳವಣಿಗೆಗಳ ಮಟ್ಟಿಗೆ 2 ಸ್ಥಾನ ಕರ್ನಾಟಕದಿಂದ ರಾಜ್ಯಸಭೆಗೆ ಕಳಿಸ್ಬೋದು ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತೆ ಟಿಕೆಟ್ ಕೊಡ್ತಾರೆ ಅಂತಿದೆ ಮತ್ತೊಂದು ಸ್ಥಾನ ಚಿತ್ರನಟಿ ರಮ್ಯಾಗೆ ರಾಜ್ಯಸಭೆಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಕೂಡ ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ ಓಕೆ ಅದನ್ನ ಇನ್ನು ಹೈಕಮಾಂಡ್ ಕನ್ಫರ್ಮ್ ಮಾಡಬೇಕು ಬಟ್ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಹೋಗೋದು ದಿಲ್ಲಿಗೆ ಹೋಗೋದು ಸದ್ಯದ ಪರಿಸ್ಥಿತಿಯಲ್ಲಿ ಡೌಟ್ ಅಂತ ಹೇಳ್ಬೋದು ಅಂದ್ರೆ ಅವ್ರಿಗೆ ರಾಷ್ಟ್ರ ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಅವರು ಸಾರಿ ಹೇಳಿದ್ರು ಅದಕ್ಕೆ 48 ಗಂಟೆಗಳ ಕಾಲ ಸಮಯಾವಕಾಶವನ್ನ ಕೂಡ ಹೈಕಮಾಂಡ್ ಬಳಿ ತೆಗೆದುಕೊಂಡು ಬಂದಿದ್ರು ನಮ್ಮ ಬೆಂಬಲಿಗರೊಟ್ಟಿಗೆ ಸಚಿವರೊಟ್ಟಿಗೆ ನಾನು ಇದ್ರ ಬಗ್ಗೆ ಮಾತುಕತೆ ಮಾಡ್ತೀನಿ ಅವರ ನಿರ್ಧಾರ ಏನು ಅನ್ನುವಂಥದ್ದನ್ನ ತಿಳಿದುಕೊಂಡು ಆಮೇಲೆ ನಾನು ಕನ್ಫರ್ಮ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಅನ್ನುವಂಥದ್ದು ಕೂಡ ಸರ್ ಹೌದು ಈಗ ಅವ್ರ ಬೆಂಬಲಿಗರು ಇವರು ಡೆಲ್ಲಿಗೆ ಹೋಗೋದನ್ನ ಯಾರು ಕೂಡ ಇಷ್ಟಪಡಲ್ಲ ಯಾಕಂದ್ರೆ ನಿಶ್ಚಿತ ಯಾರು ದೆಹಲಿ ರಾಜಕಾರಣಕ್ಕೆ ಹೋಗ್ತಾರಲ್ಲ ಅವರು ರಾಜ್ಯದ ಮೇಲಿನ ಹಿಡಿತವನ್ನು ಕಳೆದುಕೊಳ್ತಾರೆ ಕರ್ನಾಟಕದ ಮೇಲೆ ಅವ್ರು ಹಿಡಿತಾ ಇರಲ್ಲ ಕರ್ನಾಟಕದ ರಾಜಕಾರಣಿಗಳ ಮೇಲೆ ಹಿಡಿತಾ ಇರಲ್ಲ ಶಾಸಕರು ಸಂಸದರು ಅವ್ರು ಹೇಳ್ದಂಗೆ ಕೇಳಲ್ಲ ಹಾಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು ಬೇಡ ಅದೊಂಥರ ಏನಂದರೆ MLCಗಳ ಥರ ಅದು ಓಕೆ ರಬ್ಬರ್ ಸ್ಟ್ಯಾಂಪ್ ಅನ್ನುವಂಥ ಹುದ್ದೆ ಯಾಕೆ ನನಗೆ ಬೇಕು ಕರ್ನಾಟಕದಲ್ಲೇ ಇರೋಣ ಅನ್ನುವಂಥದ್ದು ಅವ್ರ ಮನಸ್ಥಿತಿ ಇದೆ ಅವ್ರು ಈ ಹಿಂದೆ ಒಂದು ಟ್ವೀಟ್ ಮಾಡಿದ್ರು ಅದನ್ನು ಕೂಡ ನೀವು ನೋಡ್ಬೋದಿತ್ತು ನನ್ನ ಕೊನೆಯ ಉಸಿರು ಇರೋವರೆಗೂ ರಾಜ್ಯದ ಜನರಿಗಾಗಿ ನಾನು ದುಡಿತೀನಿ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಷಡ್ಯಂತ್ರ ಮಾಡುವವರಿಗೆ ನಾನು ಬುದ್ಧಿ ಕಲಿಸ್ತೀನಿ ಅನ್ನುವಂಥ ಟ್ವೀಟನ್ನು ಕೂಡ ಕೆಲ ದಿನಗಳ ಹಿಂದೆ ಮಾಡಿದರು ಸಿದ್ದರಾಮಯ್ಯ ಹಾಗಾಗಿ ಸಿದ್ದರಾಮಯ್ಯನವರು ಮೊದಲನೇದಾಗಿ ಇವತ್ತು 3 ಗಂಟೆಗೆ ರಾಜೀನಾಮೆ ಕೊಡ್ತಾರೆ ಕೊಟ್ಟ ಮೇಲೆ ಯಾವ ಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟೆ ಅನ್ನೋದನ್ನು ಮಾಧ್ಯಮಗಳಿಗೆ ರಾಜ್ಯದ ಜನರಿಗೆ ತಿಳಿಸ್ತಾರೆ ಆ ತಿಳಿಸಿದ ಮೇಲೆ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಅದು ಒಂದು ಪಾರ್ಟ್ ಆದರೆ ಖಾಲಿಯಾಗುವ ಮುಖ್ಯಮಂತ್ರಿ ಹುದ್ದೆಗೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬರ್ತಾರಾ ಓಕೆ ಬರ್ತಾರೆ ಅನ್ನೋದಾದರೆ ಅವರಿಂದ ತೆರವಾಗುವ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಇವೆಲ್ಲವೂ ಇವತ್ತಿನ ಬೆಳವಣಿಗೆಗಳ ಮೇಲೆ ಅಥವಾ ಶಾಸಕಾಂಗ ಪಕ್ಷದ ಸಭೆ ಯಾವಾಗ ಆಗುತ್ತೆ ಕಾಂಗ್ರೆಸ್ದು ಅವತ್ತು ಅದನ್ನ ನಿರೀಕ್ಷೆ ಮಾಡಬಹುದು ನಾವು ಅಂದ್ರೆ ಸರ್ ಈಗ ಇದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯ ಆಗಿರಬಹುದು ಅಥವಾ ಅವರ ಬೆಂಬಲಿಗರಾಗಿರಬಹುದು ಮುಂದಿನ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ CM ಆಗಿ ಮುಂದುವರಿತಾರೆ ಯಾವುದೇ ರೀತಿ ಬದಲಾವಣೆಗಳು ಇಲ್ಲ ಅನ್ನುವಂಥದ್ದನ್ನ ಪದೇ ಪದೇ ಹೇಳ್ತಾನೆ ಇದ್ರು ಇತ್ತ ಎಲ್ಲೋ ಒಂದು ಕಡೆ ಅವರ ಬಣ ಬಡಿದಾಟ ಅನ್ನುವಂಥದ್ದಕ್ಕೆ ಕಾರಣವಾಗಿದ್ದು ಇದೇ ಮುಖ್ಯಮಂತ್ರಿ ಸ್ಥಾನದ ವಿಚಾರ ಹೌದು ಇವಾಗ ಇದು ಬಂದು ಈ ಹಂತಕ್ಕೆ ನಿಂತಿದೆ CLP ಮೀಟಿಂಗ್ ನಲ್ಲಿ ಅವರ ನಿರ್ಧಾರಗಳು ಏನು ಅನ್ನುವಂಥದ್ದು ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ನೀವು ಹೇಳೋ ಪ್ರಕಾರ ಅದು ಶಾಸಕರಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಅಲ್ಲಿ ಸಿಗುತ್ತೆ ಅವರ ಅಭಿಪ್ರಾಯಗಳನ್ನು ಮಂಡಿಸೋಕೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ 140 ಜನ MLAಗಳನ್ನು ಕೂಡಿಸ್ಕೊಂಡು ನೋಡ್ರಪ್ಪ ಯಾರು ಮುಖ್ಯಮಂತ್ರಿ ಆಗಬೇಕಂತ ನೀವು ಹೇಳಿ ಅಂದರೆ ಅವ್ರು ಹೇಳ್ತಾರೆ ನೋಡ್ರಪ್ಪ ಇವರೇ ನಿಮ್ಮ ಮುಖ್ಯಮಂತ್ರಿ ಆಗ್ತಾರೆ ಎಲ್ಲರೂ ಒಪ್ಕೊಳ್ಳಿ ಅಂದರೆ ಇವ್ರು ಒಪ್ಕೋತಾರೆ ಹೈಕಮಾಂಡ್ ನಾಯಕರು ಯಾವ ರೀತಿ ಅವ್ರಿಗೆ ಇಲ್ಲಿ ಯಾರು CM ಆಗ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ ತನ್ನ ಸ್ಥಾನವನ್ನ ತಾನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಪ್ರಮುಖ ಪಾತ್ರ ವಹಿಸುತ್ತೆ ಹೈಕಮಾಂಡ್ ಕೆಲವೊಂದ್ಸರಿ ಈ ರೀತಿಯ ತೀರ್ಮಾನ ಯಾಕಂದ್ರೆ ಸಿದ್ದರಾಮಯ್ಯನಂತ ಜನನಾಯಕರನ್ನ ಕೆಳಗಿಳಿಸುವಾಗ ಕೆಲವೊಂದು ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿರುತ್ತೆ ಅಷ್ಟು ಸುಲಭವಾಗಿ ನೀವು ಇಳಿದ್ಬಿಡ್ರಿ ಸಿದ್ದರಾಮಯ್ಯ ಅಂತ ಹೇಳಕ್ಕಾಗಲ್ಲ ಹಂಗಾಗಿ ಅದಕ್ಕೆಲ್ಲ ಹದ ಬಂದ ಮೇಲೇ ಆ ರೀತಿಯ ತೀರ್ಮಾನಕ್ಕೆ ಇವರು ಬಂದಿರ್ತಾರೆ ಓಕೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತವೆ ಅನ್ನೋದು ಸದ್ಯದ ಬೆಳವಣಿಗೆಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನವರ ಸೈಲೆಂಟ್ ಮೂವ್ ಏನಿದೆಯಲ್ಲ ಅದು ಹೈಕಮಾಂಡ್ಗೆ ಎಲ್ಲೋ ಎಚ್ಚರಿಕೆಯ ಗಂಟೆ ಅನ್ನೋ ಥರ ಇದೆ ಅವರ ಬೆಂಬಲಿಗರಿಗೆ ನನಗೆ ರಾಜೀನಾಮೆ ಕೊಡ್ಲಿಕ್ಕೆ ಹೇಳಿದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಹೈಕಮಾಂಡ್ ಹೇಳಿದೆ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಹೈಕಮಾಂಡ್ ಯಾಕೆ ಹಂಗೆ ಹೇಳ್ತು ಹೈಕಮಾಂಡ್ ನಿರ್ಧಾರನೇ ಸರಿ ಇಲ್ಲ ಅಂತ ಬೆಂಬಲಿಗರು ಏನಾದರೂ ಬಂಡೆದ್ದು ನಿಂತ್ಬಿಟ್ರೆ ಅಲ್ವಾ ಈಗಾಗಲೇ ಅದರ ಒಂದು ನಿಮಗೆ ಇದು ಕಾಣ್ತಾ ಇದೆ ಮುನ್ಸೂಚನೆ ಕಾಣ್ತಾ ಇದ್ದಾವೆ ಸಿದ್ದರಾಮಯ್ಯ ಅವರನ್ನು ರಾಜೀನಾಮೆ ಕೊಡುವಂಥ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ ಈ ಸುದ್ದಿ ನಿಜವಾದರೆ ಕುರುಬ ಸಮುದಾಯ ಸುಮ್ಮನೆ ಇರಲ್ಲ ಅಂಥೇಳಿ ಕುರುಬರು ಪ್ರೆಸ್ ಮೀಟ್ ಮಾಡಿ ಅದನ್ನ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಹಿಂದ ವರ್ಗಗಳು ಪ್ರತಿಭಟನೆ ನಡೆಸ್ತಾ ಇದ್ದಾವೆ ಓಕೆ ಈ ಪ್ರತಿಭಟನೆಗಳು ಯಾವ ಹಂತಕ್ಕೆ ಹೋಗ್ತಾರೆ ಈಗ ನೋಡಿ ಬ್ರೇಕಿಂಗ್ ಬರ್ತಾ ಇದೆ CLP ಸಭೆಯಲ್ಲಿ ಕೆಲವು ಶಾಸಕರೇನೋ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಅನ್ನುವಂಥದ್ದು
ಓಕೆ, ಶಾಸಕರು ಬಂಡೆದ್ಬಿಟ್ರೆ ಸಿದ್ದರಾಮಯ್ಯನವರೇ ಬೇಕಂತ ನಮಗೆ ಬಂಡೆದ್ಬಿಟ್ರೆ ಯಾವ ಹೈಕಮಾಂಡ್ ಏನೂ ಮಾಡೋಕ್ಕಾಗಲ್ಲ. ಫೈನಲಿ ಸಂವಿಧಾನದ ಆಶಯ ಇರೋದೇ ಹೆಂಗೆ, ಈಗ ಜನರೆಲ್ಲ ಓಟ್ ಹಾಕಿ ಶಾಸಕರನ್ನ ಆಯ್ಕೆ ಮಾಡಬೇಕು, ಶಾಸಕರೆಲ್ಲ ಓಟ್ ಹಾಕಿ ಚೀಫ್ ಮಿನಿಸ್ಟರ್ನ ಆಯ್ಕೆ ಮಾಡಬೇಕು. ಇದು ವ್ಯವಸ್ಥೆ. ಆ ವ್ಯವಸ್ಥೆ ವಿರುದ್ಧವಾಗಿ ಹೋಗಕ್ಕೆ ಯಾವ ಹೈಕಮಾಂಡ್ಗೆ ಹೋಗಲ್ಲ, ರಾಹುಲ್ ಗಾಂಧಿಗೆ ಹೋಗಲ್ಲ, ಸೋನಿಯಾ ಗಾಂಧಿಗೆ ಹೋಗಲ್ಲ. ಶಾಸಕರು ಆ ಥರದ ತೀರ್ಮಾನಕ್ಕೆ ಬಂದರೆ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯ ತಿರುಗಿ ಬಿದ್ರು ಅಂತಲೇ ಅರ್ಥ. ಓಕೆ, ಸಿದ್ದರಾಮಯ್ಯನವರು ಆ ರೀತಿ ಸೂಚನೆ ಕೊಟ್ಟರೆ ಆ ರೀತಿ ಶಾಸಕರು ಮಾತನಾಡ್ಲಿಕ್ಕೆ ಸಾಧ್ಯ. ಸಿದ್ದರಾಮಯ್ಯನವರು ಸುಮ್ಮನಿರಪ್ಪ ಆಯಿತು, ನಾನು ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಿದ್ದೀನಿ, ನೀವು ಇದ್ರ ಬಗ್ಗೆ ಯಾರೂ ಮಾತಾಡಬೇಡಿ, ನನಗೆ ನನ್ನ ತೀರ್ಮಾನದ ಬಗ್ಗೆ ನನಗೆ ಹೆಮ್ಮೆ ಇದೆ, ನನಗೆ ಸಮಾಧಾನ ಇದೆ, ತೃಪ್ತಿ ಇದೆ ಅಂದ್ಬಿಟ್ರೆ ಅವರೆಲ್ಲ ಸೈಲೆಂಟ್ ಆಗಿರಬೇಕು. ಸಿದ್ದರಾಮಯ್ಯ ಅದನ್ನು ಹೇಳಲಿಲ್ಲ ಅಂದರೆ ಇಲ್ಲಿ ಸಿದ್ದರಾಮಯ್ಯ ಅವರ ಚೆಕ್ಮೇಟ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋಂಥದ್ದು. ಎಸ್, ಯಾಕೆಂದ್ರೆ ಈಗ ಇನ್ನೂ ಕೊನೆ ಹಂತದವರೆಗೂ ಏನ್ ಬೇಕಾದ್ರೂ ಯಾವ ಕ್ಷಣದಲ್ಲಿ ಹೇಗ್ ಬೇಕಾದ್ರೂ ತಿರುವನ್ನ ಪಡ್ಕೊಳ್ಬಹುದು. ಖಂಡಿತ ನಿಶ್ಚಿತ, ಖಂಡಿತ. ಯಾವುದೇ ಹಂತದಲ್ಲಿ ಸಿದ್ದರಾಮಯ್ಯ ಯಾವ ರೀತಿ ಮನಸ್ಸು ಮಾಡ್ತಾರೆ, ಯಾವ ರೀತಿ ಹೋಗ್ಬೇಕು ಈ ಸರ್ಕಾರ ಅಂತ ಯೋಚನೆ ಮಾಡ್ತಾರೆ, ಆ ರೀತಿ ತೆಗೆದುಕೊಂಡು ಹೋಗುವಂಥ ಶಕ್ತಿ, ತಾಕತ್ತು, ಚಾಣಾಕ್ಷತೆ ಅದೆಲ್ಲ ಇವರಿಗಿದೆ. ಯಾರಿಗೆ? ಸಿದ್ದರಾಮಯ್ಯನವ್ರಿಗಿದೆ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ಗೆ ಸುಲಭದ ಪಯಣ ಅಲ್ಲ ಮುಖ್ಯಮಂತ್ರಿ. ಈ ಮುಖ್ಯಮಂತ್ರಿ ಆಗುವವರೆಗೂ ಏನು ಒಂದು ಚಾಲೆಂಜಸ್ ಇತ್ತವ್ರಿಗೆ, ಅದನ್ನ ಚಾಲೆಂಜನ್ನು ಎದುರಿಸಿದ್ರು, ಗೆದ್ದರು. ಸಿದ್ದರಾಮಯ್ಯವರಿಂದ ಮುಖ್ಯಮಂತ್ರಿ ಪಟ್ಟವನ್ನು ಕಿತ್ಕೊಂಡ್ರು, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ನಿಜ. ಆದರೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸೋದಿದೆಯಲ್ಲ, ಅದು ಅವರಿಗೆ ತಂತಿಯ ಮೇಲಿನ ನಡಿಗೆ ಅನ್ನೋ ಥರ ಆಗುತ್ತೆ. ಅಷ್ಟು ಸುಲಭವಾಗಿ ಅಧಿಕಾರ ನಡೆಸೋಕ್ಕಂತೂ ಡಿ ಕೆ ಶಿವಕುಮಾರ್ಗೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಇವತ್ತಿನ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದರೆ, ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳನ್ನು ಕಳೆದ 30 ವರ್ಷಗಳಿಂದ ಗಮನಿಸಿದರೆ ಅದಂತೂ ಒಂದು ಸ್ಪಷ್ಟವಾದ ಇಂಡಿಕೇಟ್ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಮುಂದೆ ಹಲವು ಸವಾಲುಗಳಿದ್ದಾವೆ ಅನ್ನುವಂಥದ್ದು ನಿಶ್ಚಿತ. ಅದ್ರ ಜೊತೆಗೆ ನೀವು ಆಗಲೇ ಹೇಳ್ತಾ ಇದ್ದೀವಿ ಸರ್, KPCC ಅಧ್ಯಕ್ಷ ಸ್ಥಾನದ ವಿಚಾರ, ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲೂ ಕೂಡ ಮತ್ತಷ್ಟು ಏನು CM ಸಿದ್ದರಾಮಯ್ಯ ಅವರಿಗೇನೆ ಸಾಕಷ್ಟು ಸಪೋರ್ಟ್, ಯಾಕಂದ್ರೆ ಅವರ ಬೆಂಬಲಿಗರು ಕೂಡ, ಅದ್ರ ಜೊತೆಗೆ ಅವರ ಪರಮಾಪ್ತರು ಬೇರೆ. ಇದು ಕೂಡ ಎಲ್ಲ ಒಂದ್ ಕಡೆ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುತ್ತಾ ಹೇಗೆ? ಇಲ್ಲ, ಅದು ಹೆಂಗೆಂದ್ರೆ ಈ DK ಇದಾರಲ್ಲ, ಅವಾಗ ನಾನು ಹೇಳಿದ್ನಲ್ಲ ಒಂದು ಏನಂದ್ರೆ ಇಂಟೆಲಿಜೆಂಟ್ ಮೂವ್ ಅಂತ, ಜಾಣ ನಡೆ. ಯಾವ ರೀತಿ ಅಂದರೆ ಸಿದ್ದರಾಮಯ್ಯನವರ ಪರಮಾಪ್ತ ಸಚಿವರು ಅನ್ನೋರು ಯಾರಿದ್ದಾರಲ್ಲ, ಅವರೆಲ್ಲರನ್ನ ಕೂಡ DK ಈ ಹಿಂದೆ ಮೀಟ್ ಮಾಡಿ ಕಳೆದ 1-2 ತಿಂಗಳ ಅವಧಿಯಲ್ಲಿ 2-3 ಬಾರಿ ಮೀಟ್ ಮಾಡಿ ಅವ್ರನ್ನೆಲ್ಲ ಸ್ವಲ್ಪ ನ್ಯೂಟ್ರಲ್ಗೆ ತಂದರು. ಒಂದು ಪರವಾಗಿರೋರನ್ನ ನ್ಯೂಟ್ರಲ್ಗೆ ತಂದು ನಿಲ್ಲಿಸಿದ್ದಾರೆ. ಓಕೆ, ನೀವೇ KPCC ಅಧ್ಯಕ್ಷರಾಗಿ ತೊಂದರೆ ಇಲ್ಲ, ನಿಮ್ಗೊಂದು ಪವರ್ಫುಲ್ ನೀವು ಪೋರ್ಟ್ಫೋಲಿಯೋ ತೊಗೊಳ್ಳಿ ಮಂತ್ರಿಗಳಾಗಿ, ತೊಂದರೆ ಇಲ್ಲ, ನೀವು ಹೇಳಿದವ್ರನ್ನ ಅಲ್ಲಿ ಮಿನಿಸ್ಟರ್ ಮಾಡೋಣ, ತೊಂದರೆ ಇಲ್ಲ. ಸತೀಶ್ ಜಾರಕಿಹೊಳಿ ಜೊತೆಗೆ ಮಾತಾಡಿದ್ದಾರೆ, MB ಪಾಟೀಲ್ ಅವ್ರ ಜೊತೆಗೆ ಮಾತಾಡಿದ್ದಾರೆ, ಜೊತೆಗೆ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿಂದ ವಿರೋಧಗಳ ಬರ್ತಿದ್ದಾವೆ ಅನ್ನೋದನ್ನು ಅವರು ಸೈಲೆಂಟ್ ಆಗಿನೇ ಆ ಎಲ್ಲ ಡ್ಯಾಮೇಜ್ ಕಂಟ್ರೋಲನ್ನು ಮಾಡಿಕೊಂಡು ಫೈನಲ್ ಅಖಾಡಕ್ಕೆ ಇಳಿದ್ರು ಅಂತ ಅನಿಸುತ್ತೆ ನಿಶ್ಚಿತ. ಹಾಗಾಗಿ ಸತೀಶ್ KPCC ಅಧ್ಯಕ್ಷರಾಗೋದು ಪಕ್ಕ ಅನ್ನುವಂಥ ವಾತಾವರಣ, MB ಪಾಟೀಲ್ DCM ಆಗ್ತಾರೆ ಅನ್ನುವಂಥದ್ದು, ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರ ಮಗ DCM ಆಗ್ತಾರೆ ಅನ್ನುವಂಥದ್ದು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ DCM ಆಗ್ತಾರೆ ಅನ್ನುವಂಥದ್ದು, ಇವೆಲ್ಲ ಅಂದರೆ ಪಕ್ಕಾ ಗೇಮ್ ಪ್ಲಾನ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಈಗ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಅವರ ಗುರಿ ಈ 2 ವರ್ಷಗಳನ್ನು ಕಂಟ್ರೋಲಿಗೆ ತೆಗೆದುಕೊಂಡು 2028ಕ್ಕೆ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಯಾವ ರೀತಿ ತರಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡುವಂತಹ ಒಂದು ಮಹತ್ವಾಕಾಂಕ್ಷೆ, ದೂರಾಲೋಚನೆ, ದೂರದೃಷ್ಟಿಯನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಈ ರೀತಿಯ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋದು ಸದ್ಯದ ಡಿ ಕೆ ಶಿವಕುಮಾರ್ ನಡೆದು ಬಂದ ಹಾದಿಯನ್ನು ಗಮನಿಸಿದ್ರೆ ಗೊತ್ತಾಗ್ತಾ ಇದೆ ನಿಶ್ಚಿತ. ಅಂದ್ರೆ ಸರ್, ಎಲ್ಲರನ್ನೂ ಕೂಡ ಅವರ ಕಪಿಮುಷ್ಟಿಗೆ ತೆಗೆದುಕೊಳ್ಳೋದ್ರೊಳಗೆ ಸುಮಾರು 2 ವರ್ಷಗಳ ಕಾಲ ಸಮಯಾವಕಾಶ ಮುಗಿದೋಗುತ್ತೆ. ಕಪಿಮುಷ್ಟಿ ಅಂತ ಹೇಳಕ್ಕಾಗಲ್ಲ, ಹಿಡಿತಕ್ಕೆ. ಬಟ್ ಆದ್ರೂ ಕೂಡ ಅಲ್ಲೇನೆ ಅವರನ್ನು ಸಮಾಧಾನ ಮಾಡುವಂಥದ್ದಾಗಿರ್ಬೋದು, ಅಥವಾ ಏನಾಗ್ತಾ ಇದೆ, ಹೇಗೆ ಇದನ್ನ ಹ್ಯಾಂಡಲ್ ಮಾಡಬೇಕು, ಇದನ್ನ ನಿಭಾಯಿಸುವಂತಹ ನಿಟ್ಟಿನಲ್ಲಿ 2 ವರ್ಷಗಳ ಕಾಲ ಕಳೆದು ಹೋಗ್ಬಿಡುತ್ತೆ. ರಾಜ್ಯಕ್ಕೆ ಸರ್ಕಾರದ ಕೊಡುಗೆ ಏನ್ ಮಾಡ್ತಾ ಇದ್ದಾರೆ, ಏನ್ ಆಗ್ಬೇಕು, ಖಂಡಿತವಾಗ್ಲೂ ಆ ನಿರೀಕ್ಷೆಯನ್ನು ಇಟ್ಕೊಳ್ಳೋಕೆ ಆಗಲ್ಲ ರಾಜ್ಯದ ಜನ. ಯಾಕಂದ್ರೆ ಕಳೆದ 3 ವರ್ಷಗಳ ಅವಧಿಯ ಈ ಸರ್ಕಾರ ನಡೆದು ಬಂದ ಹಾದಿಯನ್ನು ನೋಡಿದರೆ ಈ ಸರ್ಕಾರದಿಂದ ಏನಾದರೂ ಅಭಿವೃದ್ಧಿ ಆಗುತ್ತೆ, ಈ ಸರ್ಕಾರದಿಂದ ಏನಾದರೂ ಒಳ್ಳೆ ಕೆಲಸಗಳಾಗ್ಬಿಡ್ತವೆ ಅಂತ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ. ಆ ಪ್ರಶ್ನೆ ಬೇರೆ. ಇರೋ ಅನುದಾನವನ್ನೆಲ್ಲ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಸರ್ಕಾರಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಇಲ್ಲ, ಮೂಲಭೂತ ಸೌಲಭ್ಯಗಳನ್ನು ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಅತಿ ಹೆಚ್ಚು ಸಾಲವನ್ನು ಮಾಡ್ಕೊಂಡಿದ್ದಾರೆ, ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸ್ಲಿಕ್ಕೆ ಹೆಣಗಾಡ್ತಾ ಇದ್ದಾರೆ. ಪ್ರತಿಯೊಂದು ಸಮಸ್ಯೆಗಳಲ್ಲಿ ರಾಜ್ಯ ಸರ್ಕಾರ ಇದೆ, ಇವರಿಗೆ ಅನುದಾನದ ಕೊರತೆ ಇದೆ. ಆಮೇಲೆ ರಾಜ್ಯ ಸರ್ಕಾರ ಇನ್ನು 2 ವರ್ಷಗಳಲ್ಲಿ ಸುಧಾರಿಸುತ್ತೆ ಅಂತ ಹೇಳೋಕ್ಕೂ ಆಗಲ್ಲ, ಯಾಕಂದರೆ ಗ್ಯಾರಂಟಿಗಳನ್ನು ಮುಂದುವರಿಸಲೇಬೇಕು ಇವರು. ಈ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡಿದರೆ ಅವ್ರಿಗೆ ಮತ್ತೆ ಬೇರೆ ಥರದ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ಗಿರುವಂಥ ಚಾಲೆಂಜ್, ಈಗಿರುವ 140 ಜನರ ಶಾಸಕರ ಬೆಂಬಲದ ಸರ್ಕಾರವನ್ನು ಒಂದು ಸ್ಟೇಬಲ್ ಗೌರ್ಮೆಂಟ್ ಥರ ಯಾವುದೇ ಅಂಜಿಲ್ಲದೆ ಅಳುಕಿಲ್ಲದೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ಗಿರುವಂಥ ಚಾಲೆಂಜ್,
ಈಗಿರುವ 140 ಜನರ ಶಾಸಕರ ಬೆಂಬಲದ ಸರ್ಕಾರವನ್ನು ಒಂದು ಸ್ಟೇಬಲ್ ಗೌರ್ಮೆಂಟ್ ಥರ ಯಾವುದೇ ಅಂಜಿಲ್ಲದೆ ಅಳುಕಿಲ್ಲದೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೋದು ಅನ್ನುವಂಥದ್ದು. ಅಂದ್ರೆ ಇದು ತೆಗೆದುಕೊಂಡು ಹೋಗೋದು ಅಂತ ಅಂದ್ರೆ ಅಷ್ಟು ಸುಲಭದ್ದಾಗಿಲ್ಲ ಅಲ್ವಾ ಸರ್? ತುಂಬಾನೇ ಇಲ್ಲಿ ಕಲ್ಲು ಮುಳ್ಳಿನ ಹಾದಿ ಇದೆ. ಖಂಡಿತವಾಗ್ಲೂ ಅದು ಗೊತ್ತಿದ್ದೇನೆ ಅವ್ರು ಮುಖ್ಯಮಂತ್ರಿ ಆಗಿರೋದಲ್ವಾ. ಹೌದು. ಅದರ ಜೊತೆಗೆ ಸರ್ ಇಲ್ಲಿ ಏನು ಈಗ ಅಲ್ಲ, ಅವರು 2.5 ವರ್ಷ ಬಿಫೋರ್ ಏನಿತ್ತು ಆಗ್ಲಿಂದ ಕೂಡ ಚೇಂಜ್ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಆಗಾಗ ಹೇಳ್ತಾ ಬರ್ತಾ ಇದ್ರು. ಅವರ ಬೆಂಬಲಿಗರು ಕೂಡ ಹೇಳ್ತಾನೆ ಬರ್ತಾ ಇದ್ರು. ಅದಕ್ಕೆ ಇವತ್ತು ದಿನ ಕೂಡ ಬಂದಿದೆ ಅಥವಾ ಇದು ಕಂಪ್ಲೀಟ್ ಫೈನಲ್ ಡಿಸಿಷನ್ ಅನ್ನುವಂಥದ್ರ ಮಟ್ಟಿಗೆ ಬಂದು ನಿಂತಿರುವಂತಹದ್ದು. ಈಗಲೂ ಚೇಂಜ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಅದ್ರ ಬಗ್ಗೆ ಇಲ್ಲ. ನಿರ್ಧಾರವನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಪ್ರಕಟಿಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಹೌದು, ಪ್ರಕಟಿಸಿದ್ದಾರಂತೆ. ಅಂದರೆ ಇಲ್ಲ, ನಾನು ಈ ರೀತಿಯ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿದ್ದೀನಿ ನಾನು ಅನ್ನುವಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿದ ಸಿದ್ದರಾಮಯ್ಯ ಅನ್ನುವಂಥದ್ದು ಈಗ ಸದ್ಯದ ಬ್ರೇಕಿಂಗ್ ಅಪ್ಡೇಟ್ಸ್, ಅಂದರೆ ಅಧಿಕೃತವಾಗಿ ಬರ್ತಾ ಇರುವಂಥ ಅಪ್ಡೇಟ್ಸ್ ಇದು. ಓಕೆ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿ ಸಚಿವರಿಗೆ ಮಾಹಿತಿಯನ್ನು ಕೊಟ್ರಂತೆ. ಇದು ಅಧಿಕೃತವಾಗಿ ಬರ್ತಾ ಇರುವಂಥ ಮಾಹಿತಿ. ಈ ಸಂದರ್ಭದಲ್ಲಿ ಅವರು ರೆಡಿಯಾಗಿದ್ದಾರೆ ಮಾನಸಿಕವಾಗಿ, ನಾನು ಕೊಟ್ಟ ಮಾತಿಗೆ ತಪ್ಪಬಾರದು. ನಾನೀಗೇನಾದರೂ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಸಿದ್ದರಾಮಯ್ಯ ಮಾತು ಕೊಟ್ಟರು ನಡ್ಕೊಳ್ಳಿಲ್ಲ ಮಾತಾಡ್ದಂಗೆ ಅನ್ನುವಂಥದ್ದು ಯಾಕೆ ಬೇಕು? ಓಕೆ, ನಾನು ರೆಡಿ ಇದ್ದೀನಿ, ಐ ಆಮ್ ರೆಡಿ ಟು ಕ್ವಿಟ್, ಬಟ್ ಐ ಹ್ಯಾವ್ ಆಪ್ಷನ್. ನಾನು ಏನು ಮಾಡ್ತೀನಿ ನಾಳೆ ನೋಡ್ತಾ ಇರಿ, ಕಾಯ್ತಾ ಇರಿ ಅನ್ನುವಂಥ ಮೆಸೇಜನ್ನು ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಅಂದ್ರೆ ಈಗೇನೋ ಸಿದ್ದರಾಮಯ್ಯ ಅವರೇನೋ ಮೆಸೇಜ್ ಅನ್ನ ಕೊಡ್ತಾರೆ ಅಥವಾ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ, ಅದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಇತ್ತ ಸಿಎಂ ಆಗ್ತಾರೆ. ಅವರ ಮುಂದಿರುವಂತಹ ಪ್ರಮುಖವಾದ ಸವಾಲುಗಳು ಏನು, ಯಾವ ರೀತಿ ಅದನ್ನ ಪ್ರಮುಖವಾದ ಸವಾಲು ಮೊದಲನೇದಾಗಿ ಅವರ ಆಡಳಿತ ಸುಸೂತ್ರವಾಗಿ ನಡೀಬೇಕಂದ್ರೆ ಹೌ ಟು ಹ್ಯಾಂಡಲ್ ಮಿಸ್ಟರ್ ಸಿದ್ದರಾಮಯ್ಯ ಅನ್ನೋದೊಂದೇ, ಅದೊಂದೇ ಪ್ರಮುಖವಾದ. ಅದು ಒಂದನ್ನು ಅವ್ರು ಹ್ಯಾಂಡಲ್ ಮಾಡಿದ್ರು ಅಂದರೆ ಸರ್ಕಾರ ನಡೆಸೋದು ಈಗ ಹೆಂಗಂದ್ರು ಈಗ 3 ವರ್ಷದಿಂದ ಯಾವ ರೀತಿ ನಡ್ಕೊಂಬಂದ್ರೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಹೆಚ್ಚಿನ ನಿರೀಕ್ಷೆ ಜನರಿಗಂತೂ ಇಲ್ಲ ಈ ಸರ್ಕಾರದ ಬಗ್ಗೆ. ಓಕೆ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಯಾವ ರೀತಿ ಜನರಿಂದ ಚೀತು ಅನ್ಸ್ಕೊಂಡು ಯಾವ ಹಂತಕ್ಕೆ ಬಂದಿತ್ತು, ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ ಅದೇ ರೀತಿ ಇದೆ. ಅದಕ್ಕಿಂತ ಭಿನ್ನವಾಗಿ ಏನಿಲ್ಲ, ಅದಕ್ಕಿಂತ ಚೇತರಿಸ್ಕೊಂಡಿಲ್ಲ ಅಥವಾ ಜನ ವಾವ್ ಅನ್ನೋ ಥರ ಇವರು ಆಡಳಿತ ನಡೆಸ್ತಾ ಇದ್ದಾರೆ ಅಂತ ಅನ್ನೋವಂಥದ್ದು ಇಲ್ಲ. ಯಾಕಂದರೆ ಇವ್ರು ಹೇಳಿರೋ ಪ್ರಕಾರ ಗ್ಯಾರಂಟಿಗಳು ನೆನೆಗುದಿಗೆ ಬಿದ್ದಿವೆ. 6 ತಿಂಗಳ ಗೃಹಲಕ್ಷ್ಮಿ ಹಣ ಬರಬೇಕಾಗಿದೆ, ಜನರಿಗೆ ಬಂದಿಲ್ಲ. ಆಮೇಲೆ ಬಸ್ಸು ಶಕ್ತಿ ಯೋಜನೆಗೆ ಅಲ್ಲಿ ಸಾರಿಗೆ ನೌಕರರಿಗೆ ಹಣ ಕೊಟ್ಟಿಲ್ಲ, ಸಾರಿಗೆ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಅಂತ ಅವರು ಇದನ್ನು ಮಾಡ್ತಾ ಇದ್ದಾರೆ. ಪ್ರತಿಭಟನೆ, ಸ್ಟ್ರೈಕ್ ಮಾಡಲಿಕ್ಕೆ ಹೋಗಿದ್ರು. ಈ ಥರದ್ದೆಲ್ಲ ಬೆಳವಣಿಗೆಗಳ ಮಧ್ಯೆ, ಈ ರೀತಿಯ ಒಂದು ಘಟನೆಗಳ ಮಧ್ಯದಲ್ಲಿ ಈ ಸರ್ಕಾರ ಏನು ಮಾಡುತ್ತೆ? ಹಾಗಾಗಿ ಸಿದ್ದರಾಮಯ್ಯನವರು ಸೈಲೆಂಟಾಗಿ ಅಧಿಕಾರ ನಡೆಸೋಕ್ಕೆ ಹೇಗೆ ಬಿಡ್ತಾರೆ ಡಿ.ಕೆ. ಶಿವಕುಮಾರ್ಗೆ ಅನ್ನೋದು ಒಂದು ಕಡೆ ಆದರೆ, ಮಂತ್ರಿಮಂಡಲವನ್ನು ಯಾವ ರೀತಿ ರಚನೆ ಮಾಡ್ತಾರೆ ಇವರು? ಸಿದ್ದರಾಮಯ್ಯನವರು ಹೇಳೋ ಪ್ರಕಾರ ಹಿರಿಯರಿಗೆ ಮಂತ್ರಿ ಸ್ಥಾನ ಕೊಡ್ತಾರಾ ಅಥವಾ ಡಿ.ಕೆ. ಶಿವಕುಮಾರ್ ಹೇಳೋ ಪ್ರಕಾರ ಹೊಸದಾಗಿ ಗೆದ್ದವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಾರಾ ಅನ್ನುವಂಥದ್ದು ಕೂಡ ಇದರ ಎಲ್ಲದರ ನಡುವೆ ಈಗ ಸದ್ಯಕ್ಕೆ ಚರ್ಚೆಗೆ ಬರ್ತಾ ಇರುವಂಥ ವಿಷಯ ಆಗ್ತಾ ಇದೆ. ನಿಶ್ಚಿತ ಅಂದರೆ ಈಗ ಸಚಿವರು ಅಥವಾ ಏನಿದ್ದಾರೆ ಅವರ ಬೆಂಬಲಿಗರು, ಅವರ ನಿರ್ಧಾರ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಅಲ್ವಾ ಸರ್? ಖಂಡಿತವಾಗ್ಲೂ ಅದೇ ನಾವು ಅವಾಗ ಮಾತಾಡ್ದಂಗೆ, ಯಾವರ ಬೆಂಬಲಿಗ ಸಚಿವರಾಗಿರಲಿ ಶಾಸಕರಾಗಿರಲಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಆಗುತ್ತೆ ಅಂತ. ಸಿದ್ದರಾಮಯ್ಯನವ್ರಿಗೆ ಒಂದು 100 ಜನ MLAಗಳು ಎದ್ದು ನಿಂತ್ಬಿಟ್ಟು ಯಾವುದೇ ಕಾರಣಕ್ಕೂ ರಾಜೀನಾಮೆ ಬೇಡ, ಸಿದ್ದರಾಮಯ್ಯನವರ ರಾಜೀನಾಮೆ ಬೇಡ ಅಂತ ಕೂಗೆಬ್ಬಿಸ್ಬಿಟ್ರೆ CLP ಸಭೆಯಲ್ಲಿ ಹೈಕಮಾಂಡ್ ಏನು ಮಾಡಲಿಕ್ಕಾಗತ್ತೆ? ಶಾಸಕರ ಅಭಿಪ್ರಾಯಕ್ಕೆ ಬೆಲೆ ಕೊಡಲೇಬೇಕಲ್ವ? ಅದೇ ಆಗಲ್ವ ಕೇರಳದಲ್ಲಿ ಆಗಿದ್ದೇನು? ವಿ.ಡಿ. ಸತೀಶನ್ ಹೆಂಗೆ ಚೀಫ್ ಮಿನಿಸ್ಟರ್ ಆದರು? ಅದೇ ಕಾರಣಕ್ಕಲ್ವಾ? ಶಾಸಕರ ಬೆಂಬಲ ಇದೆ ಅಂತ ತಾನೇ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದು. ಇಲ್ಲ ಹೈಕಮಾಂಡ್ ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗ್ರಿ ಅಂತ ಹೇಳಿತ್ತಲ್ಲ, ಅದು ಆಗ್ತಾ ಇಲ್ಲ. ಹಾಗಾಗಿ ಶಾಸಕರ ಬೆಂಬಲ ಯಾರಿಗಿದೆ, ಜನ ಯಾರು ಇರಲಿ ಅಂತ ಬಯಸ್ತಾರೆ, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿದ್ದು ಹೈಕಮಾಂಡ್ನ ಒಂದು ಕರ್ತವ್ಯ ಕೂಡ. ಯಾಕಂದರೆ ಜನ ಓಟ್ ಹಾಕಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಬಂದಿರೋದಿಲ್ಲಿ. ಜನ ಯಾರು ಮುಖ್ಯಮಂತ್ರಿ ಆಗಲಿ ಅಂತ ಓಟ್ ಹಾಕಿರ್ತಾರೆ, ಅವರಾದರೆ ಮುಗೀತು. ಈಗ ಜನ ಬಯಸ್ತಿದ್ದಾರೆ, ಶಾಸಕರು ಬಯಸ್ತಿದ್ದಾರೆ, ಇಲ್ಲ ಸಿದ್ದರಾಮಯ್ಯನವ್ರು ಸಾಕು 3 ವರ್ಷ ಆಯಿತು, ಈಗ 2 ವರ್ಷ ಡಿ.ಕೆ. ಮಾಡಿ, ಓಕೆ ಮಾಡಿ. ಶಾಸಕರ ವಿರೋಧದ ಮಧ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ. ಇದು ಮನಸ್ತಾಪಕ್ಕೆ ಎಡೆ ಮಾಡಿಕೊಡುತ್ತೆ ಸರ್? ಮನಸ್ತಾಪ ಮೊದಲಿಂದನೂ ಇದೆಯಲ್ಲ, ಇದೆ. ಆದರೆ ಅದು ಮತ್ತಷ್ಟು ಹೆಚ್ಚಾಗುವಂತಹ, ರಾಜೀನಾಮೆ ಕೊಡಿ ಅಂತ ಹೇಳಿದಾಗಲೇ ಮನಸ್ತಾಪ ಜಾಸ್ತಿ ಆಗೋಯ್ತು. ನಿಮಗಿರೋ ಸ್ಥಾನವನ್ನು ಬಿಟ್ಟು ಇಳಿರಿ ಅಂದಾಗಲೇ ಮನಸ್ತಾಪ ಹೆಚ್ಚಾಯ್ತಲ್ಲ. ಓಕೆ, ಈಗ ಡಿ.ಕೆ. ಮೇಲಿರೋ ಚಾಲೆಂಜ್ ಅದು ನಾನು ಹೇಳ್ದಂಗೆ, ಹೌ ಟು ಹ್ಯಾಂಡಲ್ ಮಿಸ್ಟರ್ ಸಿದ್ದರಾಮಯ್ಯ ಅನ್ನೋಂಥದ್ದೇ. ಓಕೆ, ಮುಂದಿನ ನಡೆ ಏನು ಹೇಗಿರುತ್ತೆ ಅನ್ನುವಂಥದ್ದು ಈಗ ಮತ್ತಷ್ಟು ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ನೋಡೋದ್ರಲ್ಲ ವೀಕ್ಷಕರೇ, ಇವತ್ತು ಏನು ಮಾಧ್ಯಮಕ್ಕೆ ಯಾವ ರೀತಿ ಹೇಗೆ ಹೇಳಿಕೆನ ಕೊಡ್ತಾರೆ, ಅದು ಯಾವ ರೀತಿ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ, ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು, ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ಕೂಡ ನಾವು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.